ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮಿಕಲ್ಲು ಫ್ಯಾಮಿಲಿ ವ್ಲಾಗ್ ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ಹೇಗಿದ್ದೀರ ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನಮ್ಮ ಪಯಣ ಸಾಗಿರುವಂಥದ್ದು ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ದೇವರ ದರ್ಶನ ಮಾಡೋದಕ್ಕೆ ಅಂತ. ತುಂಬಾ ದಿವಸಗಳಿಂದ ಅಂದ್ಕೊಂಡಿದ್ದೆವು ದೇವರ ದರ್ಶನ ಮಾಡಿಕೊಂಡು ಬರಬೇಕು ಅಂತ. ಏನಾದರೂ ಅಡೆತಡೆಗಳು ಆಗ್ತಾನೇ ಇರಲಿಲ್ಲ. ಆದರೆ ಈ ಬಾರಿ ದಿಢೀರಾಗಿ ಹೊರಟೆವಾಯ್ತಾ. ನಾನು ಮತ್ತು ನನ್ನ ಮಗ ಎಲ್ಲರೂ ಹೋಗಬೇಕು ಅಂತ ಅಂದ್ಕೊಂಡು ಕಾದು ಕೂತ್ರೆ ಆಗಲಿಕ್ಕಿಲ್ಲ ಅಂಥೇಳಿ ಹೊರಟೆವು. ಇನ್ನು ಅಲ್ಲಿ ಹೋಗಿ ನಮ್ಮ ಅತ್ತಿಗೆಯವರ ಮಗಳ ಗಂಡ ನನಗೆ ಸಹಾಯ ಮಾಡಿದರು ದೇವರ ದರ್ಶನ ದಿಢೀರಾಗಿ ಮಾಡ್ಕೊಂಡು ಬರೋದಕ್ಕೆ ಅಂತ. ಇಲ್ಲಾಂದರೆ ನಾವು ಕಾಯಬೇಕಾಗ್ತದೆ. ಒಂದು ದಿವಸ ಕೆಲವೊಂದು ಬಾರಿ 2 ದಿವಸನಾಗೋಗ್ತದಂತೆ. ಇದು ಬೇರೆ ಸೀಸನ್ ಆಗಿರೋದ್ರಿಂದಾಗಿ ಜಾಸ್ತಿ ಜನ ಸೇರಿರ್ತಾರೆ. ಇಲ್ಲಿ ನೋಡಿ ಅಂತೆ ಚಿಕ್ಕ ಮಕ್ಕಳಿಬ್ಬರು ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದರು. ಆ ಬಿಸಿಲನ್ನು ಕೂಡ ಲೆಕ್ಕಿಸದೆ ಅಷ್ಟೊಂದು ಬಿಸಿಲಿತ್ತು. ನಾವು ದೇವರ ದರ್ಶನ ಎಲ್ಲ ಮಾಡಿದ್ದೆಲ್ಲ ಆಯಿತು, ಆರಾಮವಾಗಿಯೇ ಆಯಿತು. ಯಾಕಂದರೆ ನಮಗೆ ಗೊತ್ತಿರೋರಿದ್ದಿದ್ದರಿಂದಾಗಿ ದೇವರ ದರ್ಶನ ಮಾಡೋದಕ್ಕೆ ಬೇಗನೆ ಆಗೋಯಿತು. ನಿಮಗೆ ಗೊತ್ತಿರುವ ಹಾಗೆ ದೇವಸ್ಥಾನದ ಒಳಗೆ ನಾವು ಯಾವುದೇ ರೀತಿಯ ವಿಡಿಯೋ ಚಿತ್ರೀಕರಣ ಮಾಡುವ ಹಾಗಿಲ್ಲ, ಹಾಗಾಗಿ ನಾನು ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲಂತೂ ಕಿಕ್ಕಿರಿದು ಜನ ಸೇರಿದ್ರು. ಅವರೆಲ್ಲ ಕ್ಯೂ ಅಲ್ಲಿ ಸರದಿ ಸಾಲಲ್ಲಿ ನಿಂತು ಬಂದವರಾಗಿದ್ದರು. ನಮಗೇನೋ ಸ್ವಲ್ಪ ಮುಜುಗರ ಆಗ್ತಾಯಿತ್ತು, ನಾವು ಹೀಗೆ ಬಂದೆವಲ್ಲ ಅಂತ. ಆದರೆ ಏನು ಮಾಡೋದಕ್ಕಾಗೋದಿಲ್ಲ ನೋಡಿ. ನಮ್ಮ ಊರೇ ಆಗಿರೋದ್ರಿಂದಾಗಿ ನಾವು ಅವತ್ತೇ ಬರಬೇಕಾಗಿರೋದ್ರಿಂದಾಗಿ ನಾವು ಈ ರೀತಿ ಹೋಗಿರುವಂಥದ್ದು. ಇನ್ನು ದೇವರ ದರ್ಶನ ಎಲ್ಲ ಮುಗಿಸಿ ಹೊರಗೆ ಬಂದು ಊಟ ಎಲ್ಲ ಮುಗಿಸಿ ಆದ ನಂತರ ಇವರದ್ದು ನೆನಪಾಯಿತು. ಇಲ್ಲಿ ತನಕ ಬಂದು ಇವರನ್ನು ನೋಡಿಕೊಂಡು ಹೋಗೋದಿದ್ರೆ ಹೇಗೆ ಅಂತೇಳಿ ಇವ್ರ ಹತ್ರ ಬಂದೆವಾಯ್ತಾ. ಇನ್ನು ಪಾರ್ಕ್ ಒಳಗೆಲ್ಲ ಸುತ್ತಲಿಕ್ಕೆ ಹೋಗಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಇಲ್ಲಿಗೆ ಬಂದು ಇವರನ್ನು ನೋಡ್ತಾ ಇದ್ದರೆ ನಾವು ಇವರ ಜೊತೆಗೆ ಈಜ್ತಾ ಇದ್ದೇವೇನೋ ಅಂತ ಅನಿಸ್ತಾ ಇತ್ತು. ಇನ್ನು ಲಾಸ್ಟ್ ಇಯರ್ ಇದ್ದಂತಹ ಮೀನುಗಳು ಬೇರೆಯೇ, ಈ ಬಾರಿ ಸ್ವಲ್ಪ ಬೇರೆ ರೀತಿಯ ಮೀನುಗಳಿದ್ದವು. ಅವು ಕೂಡ ವಾತಾವರಣಕ್ಕೆ ಒಗ್ಗಿಕೊಳ್ಬೇಕಲ್ಲ, ಒಗ್ಗದೇ ಇರುವಂಥವುಗಳು ಸತ್ತೋಗ್ತವೆ. ಬಿಸಿ ಬೇರೆ ಜಾಸ್ತಿ ಇದ್ದಿದ್ದರಿಂದಾಗಿಯೋ ಏನೋ ಬೇರೆ ಬೇರೆ ವೆರೈಟಿ ಮೀನುಗಳಿದ್ದವು ಈ ಬಾರಿ ನೋಡೋದಕ್ಕೆ ಕೂಡ. ಇದಾದ ನಂತರ ಸೀದಾ ಮನೆಗೆ ಬಂದೆವಾಯ್ತಾ. ಮನೆಗೆ ಬಂದು ಒಂದು ಬ್ಲೌಸಿಗೆ, ಹಳೆ ಸೀರೆಗೆ ಒಂದು ಬ್ಲೌಸ್ ರೆಡಿ ಮಾಡ್ತಾ ಇದ್ದೆ. ಈ ರೀತಿ ಕೈಗೆ ಹೊಲಿಬೇಕು ಅಂತ ತುಂಬ ದಿವಸಗಳಿಂದ ಅಂದ್ಕೊಂಡಿದ್ದೆ, ಹೊಲಿದಿದ್ದಾಯಿತು. ಇದು ಹೊರಗೆ ಶೃಂಗಾರ ಒಳಗೆ ಗೋಳಿ ಸೊಪ್ಪು ಅಂತ ನೀವು ಕೇಳಿರ್ಬೋದು, ಒಂದು ಗಾದೆ ಮಾತು. ಸೇಮ್ ಅದೇ ಥರ ಇದೆ. ಹೊರಗಡೆ ನೋಡೋದಕ್ಕೆ ಚೆಂದ, ಆದರೆ ಒಳಗೆ ನೋಡಿದರೆ ಏನೂ ಇಲ್ಲ ನೋಡಿ. ಈ ಥರ ತುಂಬಾ ಸಿಂಪಲ್, ಹೊಲಿಯೋದೇನು ಕಷ್ಟ ಇಲ್ಲ, ಸುಲಭ ಇತ್ತು. ಇನ್ನು ಹಳೆಯ ಸೀರೆಯ ಬಾರ್ಡರನ್ನು ತೆಗೆದು ನಾನು ಇದಕ್ಕೆ ಹಾಕಿರುವಂಥದ್ದು. ಇದು ಬ್ಲೌಸ್ ಪೀಸು ಅಂಗಡಿಯಿಂದ ಹೀಗೇ ಕಟ್ ಪೀಸ್ ತಗೊಂಡಿರುವಂಥದ್ದು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.